ಏನು ನಿನ್ನೆ ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ನಡೆದಂತಹ ಗೊಂದಲಗಳೇನಿದೆ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಕ್ಕಂತಹ ವಿವರಗಳನ್ನು ನಮ್ಮ ಸಮುದಾಯದ ಮುಖಂಡರು ಸವಿವರವಾಗಿ ತಿಳಿಸಿದ್ದಾರೆ. ಅದರ ಜೊತೆಗೆ ಅಧ್ಯಕ್ಷನಾದಂಥ ನಾನು ಕೂಡ ನನ್ನ ಅಭಿಪ್ರಾಯವನ್ನು ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ತಿಳಿಸಲೇಬೇಕಾಗತ್ತೆ. ಏನು ಈ ಜಗಜೀವನ್ ರಾಮ್ ಜಯಂತಿ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಎರಡೂ ಫೋಟೋಗಳನ್ನು ಇಟ್ಟು ಅಂದಿನ ಕೆಲವು 25 ವರ್ಷಗಳ ಒಂದು ಅನುಭವವನ್ನು ನೋಡೋದಾದರೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಎರಡೂ ಫೋಟೋಗಳನ್ನು ಇಟ್ಟು ಜಯಂತಿಗಳನ್ನು ಆಚರಿಸ್ತಾ ಇದ್ರು. ಕೆಂಪೇಗೌಡರು ಇದ್ದಂಥ ಸಂದರ್ಭದಲ್ಲಿ, ಪುಟ್ಟರಾಜು ಅವರು MLA ಆದಂಥ ಸಂದರ್ಭದಲ್ಲಿ, ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ, ಪುಟ್ಟಣ್ಣವರಿದ್ದಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ರು. ಇತ್ತೀಚೆಗೆ ನಮ್ಮ ಶಾಸಕರ ಗೈರು ಹಾಜರಿ ನಮಗೆ ಎದ್ಕಾಣ್ತಾ ಇತ್ತು ಹಲವು ಸಂಘ ಸಂಸ್ಥೆಗಳ ಒಂದು ಕಾರ್ಯಕ್ರಮಗಳಲ್ಲಿ, ಜಯಂತಿಗಳಲ್ಲಿ. ಅದಕ್ಕೆಲ್ಲ ಇದು ಒಂದು ಕಾರಣ ಇರ್ಬೋದೇನೋ ಗೊಂದಲ ಸೃಷ್ಟಿಯಾಗಲಿಕ್ಕೆ. ಅದು ಮುಂದುವರೆದು ಮಾತಾಡ್ತಾ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಏನು ನಡೀತು ನಿನ್ನೆ, ಅದಕ್ಕೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಚೋದನೆಯಿಂದ ಈ ಕಾರ್ಯವನ್ನು ಮಾಡಲಾಗಿದೆ ಅಂತೇಳಿ ನನ್ನ ಅಭಿಪ್ರಾಯ. ಏನು ಒಳ ಮೀಸಲಾತಿ ಇಶ್ಯೂ ಶುರುವಾಯಿತು, ಏನು ಒಳ ಮೀಸಲಾತಿ ಕಾನೂನಾಗಿ ಜಾರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ತಡೆ ಹಿಡಿಲಿಕ್ಕೆ ಒಂದು ಒಕ್ಕೂಟ ರಚನೆ ಮಾಡಿಕೊಂಡು ತೊಂದರೆಯನ್ನು ಮಾಡ್ತಾಯಿದ್ರು. ಆ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಕ್ಕಂತಹ ಸಂಘಟನೆಯ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವರ ಪ್ರಚೋದನೆಯಿಂದ ಈ ಗಲಭೆ ಉಂಟಾಗಿರ್ತಕ್ಕಂಥದ್ದು ನಮ್ಮ ಮೇಲ್ನೋಟಕ್ಕೆ ಕಂಡುಬರ್ತಕ್ಕಂಥದ್ದನ್ನು ಕಾಣ್ತೀವಿ. ಯಾವಾಗಲೂ ಜಗಜೀವನ್ ರಾಮ್ ಫೋಟೋ ಇರ್ತಕ್ಕಂಥದ್ದನ್ನು ವಿರೋಧ ಮಾಡದೇ ಇರತಕ್ಕಂತಹ ಸಹೋದರ ಸಂಬಂಧಿಗಳು ಈ ಸಂದರ್ಭದಲ್ಲಿ, ಅದು ಈ ವರ್ಷ ಒಳ ಮೀಸಲಾತಿ ಜಾರಿ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉದ್ವೇಗವನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಹೇಳಿಸ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ಸುಮಾರು ನಿನ್ನೆ ನಾವು ಫ್ಲೆಕ್ಸ್ಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಶೃಂಗಾರ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಜೊತೆಲೇ ಇದ್ದರು. ಅವರು ಕೂಡ ಪುಷ್ಪಾರ್ಚನೆ ಮಾಡಿದ್ರು, ಹಾರ ಹಾಕಿದ್ರು, ಅವರೇ ಬೊಂಬು ಎಲ್ಲನೂ ಕಟ್ಟಿ ಆ ಫ್ಲೆಕ್ಸನ್ನು ನಿಲ್ಲಿಸಿದ್ರು, ಜೊತೆಗೆ ಮಾಡಿದ್ವಿ. ತಾಲೂಕು ಆಫೀಸು ಒಳಗಡೆ ಹೋಗಿ ಅಲ್ಲೇನೋ ಗೊಂದಲ ಆಯಿತು. ಅಲ್ಲಿಂದ ಬಂದ ಮೇಲೆ ಅಷ್ಟೊತ್ತಿಗೆ ಅವ್ರಿಗೆ ಮೆಸೇಜ್ ಪಾಸ್ ಆಗುತ್ತೆ, ನೀವು ಯಾವುದೇ ಕಾರಣಕ್ಕೂ ಕಾರ್ಯಕ್ರಮವನ್ನು ಬಿಡಬಾರ್ದು ಅಂತೇಳಿ ಅವ್ರಿಗೆ ಮೆಸೇಜ್ ಪಾಸ್ ಆಗುತ್ತೆ ಮೈಸೂರು ಕಡೆಯಿಂದ. ಅದನ್ನು ಅವಲಂಬಿಸಿ ಅವರು ಇಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಬಾಬು ಜಗಜೀವನ್ ರಾಮ್ ಫೋಟೋವನ್ನು ನೆಪವಾಗಿ ಇಟ್ಕೊಂಡು ಆ ವ್ಯಕ್ತಿಯ ಫೋಟೋವನ್ನು ತೆಗೆರಿ, ಇಲ್ಲ ಅಂದರೆ ನಾವು ಇಡೀ ಸರ್ಕಾರದ ಈ ಕಾರ್ಯಕ್ರಮವನ್ನು ಧಿಕ್ಕರಿಸ್ತೀವಿ, ಬಾಯ್ಕಾಟ್ ಮಾಡ್ತೀವಿ ಅಂಥೇಳಿ, ಕಾರ್ಯಕ್ರಮ ಬಿಡೋದಿಲ್ಲ ಅಂತೇಳಿ ಸರ್ಕಾರಿ ಅಧಿಕಾರಿಗಳಿಗೆ ಧಮಕಿ ಹಾಕಿ ಬೆದರಿಸಿ ಅವರಿಂದ ಸ್ಟೇಜಿಂದ ಕೆಳಗಿಳಿಸ್ತಾರೆ. ಅಂದರೆ ಅಲ್ಲಿನ ಪ್ರೇರಣೆಯಿಂದ, ಅಂದರೆ ಯಾವುದೋ ಹಳೆಯ ವೈಷಮ್ಯವನ್ನು ಮನಸ್ಸಲ್ಲಿಟ್ಕೊಂಡು ಈ ಸಮುದಾಯದ ಯುವಕರು, ಮುಖಂಡರು ಎಲ್ಲರೂ ಸೇರಿ ಬಾಬು ಜಗಜೀವನ್ ರಾಮ್ ಅವರ ಫೋಟೋವನ್ನು ತೆಗೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಮ್ಮ ಸಮುದಾಯಕ್ಕೆ, ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ನಮ್ಮ ಸಮುದಾಯ, ದೊಡ್ಡ ಸಮುದಾಯಕ್ಕೆ ಒಂದು ಕೆಟ್ಟ ಅಥವಾ ಏನು ಹೇಳ್ತೀವಿ ಮೋಸ ಮಾಡ್ತಕ್ಕಂಥದ್ದು ಅಥವಾ ಮತ್ತೊಂದೊಂದು ಯಾವುದೋ ಥರದಲ್ಲಿ ನಮಗೆ ತೊಂದರೆ ಕೊಡ್ತಕ್ಕಂತಹ, ಅವಮಾನ ಮಾಡ್ತಕ್ಕಂತಹ ಕಾರ್ಯಕ್ಕೆ ಈ ಸಮುದಾಯ ಕೈ ಹಾಕಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನು ಈಗಲೇ ಹೇಳ್ತೀನಿ, ಈ ಸಮುದಾಯಕ್ಕೆ ಬಲಗೈ ಸಮುದಾಯದ ಒಕ್ಕೂಟ ಅಂತ ಏನಿದೆ, ನೇರವಾಗಿ ಜಗಜೀವನ್ ರಾಮ್ ವಿರೋಧಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಸಮುದಾಯ ಇವತ್ತು ಇದನ್ನ ಖಂಡಿಸ್ತದೆ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಪಾಂಡವಪುರ ಪೊಲೀಸ್ ಮತ್ತೆ ಮಂಡ್ಯ ಜಿಲ್ಲಾ ಪೊಲೀಸ್ ಅವರಿಗೆ ಒಂದು ಕೇಳ್ಕೊತೀವಿ, ತಾಲೂಕಿನಲ್ಲಿ ಒಂದು ಸಮುದಾಯದ ನಾಯಕನ ಭಾವಚಿತ್ರವನ್ನು ಇಡಬೇಡಿ ಅಂತ ಅಪಮಾನ ಮಾಡಿರೋದ್ರಿಂದ ಆ ಸಮುದಾಯಕ್ಕೆ ಅಪಮಾನ ಆಗಿದೆ. ಆದ್ರಿಂದ ತಾವುಗಳು ಯಾರು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರ ನಾಯಕರ ಭಾವಚಿತ್ರನ ಇಡಬೇಡಿ ಅಂತ ಅಪಮಾನ ಮಾಡಿದ್ರು, ಅವರು ಈ ತಾಲೂಕಿನಲ್ಲಿ ಅಶಾಂತಿ ಸೃಷ್ಟಿ ಮಾಡಲಿಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ. ದಲಿತರಲ್ಲಿ ಏಕತೆಯನ್ನು ಮೂಡಿಸ್ಲಿಕ್ಕೆ, ದಲಿತರಲ್ಲಿ ಏಕತೆಯನ್ನು ತರಬಾರ್ದು ಅನ್ನುವಂಥ ಒಂದು ಕಾರಣ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಗಳ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಂಡು, ಅವ್ರಗಳಿಗೆ ಕಾನೂನು ರೀತಿ ಕ್ರಮ ತಗೊಂಡು ಎಚ್ಚರಿಕೆಯನ್ನು ಹೇಳಿ, ಜೊತೆಗೆ ಗಡೀಪಾರು ಮಾಡಬೇಕಾದಂಥ ಅನಿವಾರ್ಯ ಕೂಡ ಪೊಲೀಸ್ ಇಲಾಖೆ ಮೇಲಿದೆ. ಜೊತೆಗೆ ಇನ್ನೊಂದು ಹೇಳ್ತೀವಿ, ಮುಂದುವರೆದು ಇವತ್ತು ಈ ತಾಲೂಕಿನಲ್ಲಿ ದಲಿತ ಚಳವಳಿ ಪ್ರಾರಂಭದಿಂದ ನಾವೆಲ್ಲರೂ ಒಟ್ಟಿಗೆ ಅನ್ಯೋನ್ಯವಾಗಿ ಚಳವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಚಳವಳಿನಲ್ಲಿ ಬಾಲ್ಯದ ಸಂದರ್ಭದಲ್ಲಿ ದಲಿತ ಚಳವಳಿ ಇದ್ದಂಥ ಹಲವಾರು ಮುಖಂಡರುಗಳನ್ನ ನಾವು ಇವತ್ತು ಜ್ಞಾಪಿಸ್ಕೋಬೇಕಾಯ್ತದೆ. MB ಶ್ರೀನಿವಾಸ್ ಅವರು, ದಿವಂಗತ ಆರವಳ್ಳಿ ಪ್ರಕಾಶಣ್ಣ ಇದ್ದಾರೆ, NK ಜಯರಾಮಣ್ಣ ಇದ್ದಾರೆ, ದೇವೇಗೌಡ ನಾಗರಾಜಣ್ಣ ಇದ್ದಾರೆ, ಇನ್ನೂ ಹಲವಾರು ಮುಖಂಡರಿದ್ದಾರೆ. ಅವರೊಟ್ಟಿಗೆ ನಾವೆಲ್ಲರೂ ಕೆಲಸ ಮಾಡಿ
25 ವರ್ಷದಲ್ಲಿ ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟ ಅಂತ ಹೇಳಿ ಮಾಡ್ಕೊಂಡಾಗ ಇಲ್ಲಿ ಏನು ನಾವು ಇಲ್ಲಿದ್ದೇವೆ ಎಲ್ಲ ಪದಾಧಿಕಾರಿಗಳು ಸೇರಿ ಒಕ್ಕೂಟ ಮಾಡ್ತೀವಿ, ಅವತ್ತು ಆ ಒಕ್ಕೂಟದ ಜೊತೆ ಬಂದು ನಿಮ್ಗೆ ಸಾಕಷ್ಟಿವಿ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿ ಸಹಬಾಳ್ವೆಯಿಂದ ಕೆಲಸ ಮಾಡ್ಕೊಂಡ್ಬಂದು ಒಂದು ಕೂಡ ಯಾವುದೇ ಗಲಭೆಗಳಾಗ್ಲಿ ಯಾವುದೇ ಆಗಲಿ ಯಾರಿಗೂ ಕೂಡ ನೋವಾಗದೆ ಎಲ್ಲರ ಜೊತೆಲೂ ವಿಶ್ವಾಸದಿಂದ ಇದ್ದು ತುಂಬಾ ಅನ್ಯೂನ್ಯತೆ ಇದ್ದಂಥ ಮಹಾನಾಯಕರುಗಳನ್ನ ಆದರ್ಶಗಳನ್ನ ನೀವೆಲ್ಲರೂ ಪಾಲಿಸ್ಬೇಕಾಗಿದೆ. ಆದ್ರಿಂದ ಅವ್ರ ಆದರ್ಶಗಳನ್ನ ಇಟ್ಕೊಂಡು ಮುಂದೆ ನಾವು ಚಳುವಳಿ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಕಾರಣ ಇದೆ ಚಳುವಳಿ ಮಾಡವ, ಮತ್ತೆ ಇನ್ಮುಂದೆ ನಮ್ಮ ಸಮುದಾಯನ ಈ ರೀತಿ ಅಪಮಾನ ಮಾಡೋದ್ರಿಂದ ನಿಮಗೆ ಬೇರೆ ಯಾವುದೇ ಕೂಡ ನಮ್ಮ ಸಮುದಾಯದಿಂದ ನಿಮಗೆ ಮರ್ಯಾದೆ ಕೂಡ ಸಿಗಲ್ಲ. ಅದನ್ನು ಎಚ್ಚರಿಸ್ತಾ ಈ ಸಂದರ್ಭದಲ್ಲಿ ನಾವು ಹೇಳೋದಿಷ್ಟೇ, ಒಬ್ಬ ವ್ಯಕ್ತಿಗೋಸ್ಕರ ಜಗಜೀವನ್ ರಾಮ್ ಫೋಟೋ ಇಟ್ಟವ್ರೆ ಅಂತ ಹೇಳಿ ಅಧಿಕಾರಿಗಳು ಮತ್ತೊಬ್ರು ಎಲ್ಲ ಭಾಷಣ ಮಾಡುವಾಗ ಹೇಳವ್ರೆ. ಇದು ಯಾವ ಒಬ್ಬ ವ್ಯಕ್ತಿಯ ವಿಚಾರ ಅಲ್ಲ, ನಮ್ಮ ಸಮುದಾಯದ ಎಲ್ಲರ ವಿಚಾರ. ಇದನ್ನ ಮುಖ್ಯಮಂತ್ರಿಯವರು ಕೂಡ ಇಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳು ಇಟ್ಟಿದ್ದಾರೆ, ನೀವು ಸಮಾಜ ಕಲ್ಯಾಣ ಮಂತ್ರಿಗಳು ಇಟ್ಟಿದ್ದಾರೆ, ಎಲ್ಲ ಕಡೆ ಜಗಜೀವನ್ ರಾಮ್ ಫೋಟೋ ಇಟ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಇಲ್ಲಿ ಮಾತ್ರ ಬೇಡ ಅಂತ ಹೇಳ್ತಿರಲ್ಲ, ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ತಿಳ್ಕೊಂಡಿದ್ರೆ, ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಸಾಮರಸ್ಯದಿಂದ ಬದುಕಬೇಕು ಅಂತ ಅನಿಸಿದ್ರೆ, ಅವರ ವಿಚಾರಧಾರೆಗಳಿಗೆ ನೀವು ಪೂರಕವಾಗಿ ನಡ್ಕೋತಾ ಇದ್ರೆ ಈ ಮಾತನ್ನ ಹೇಳ್ತಿರ್ಲಿಲ್ಲ. ನೀವು ಬೇರೆ ಯಾವುದೋ ಕಾರಣಕ್ಕೆ ಹೇಳಿ ನನ್ನ ಸಮುದಾಯನ ಕೆರಳಿಸಬಾರ್ದು ಅಂತೇಳಿ ಈ ಮುಖಾಂತರ ಎಲ್ರಿಗೂ ಮನವಿ ಮಾಡ್ಕೊಳ್ತಾ, ಪೊಲೀಸ್ ಇಲಾಖೆ ಇವ್ರ ಮೇಲೆ ಮತ್ತೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಇವ್ರ ಮೇಲೆ ಕ್ರಮ ತಗೋಬೇಕು. ಜೊತೆಗೆ ಈ ತಾಲೂಕಿನಲ್ಲಿ ಈ ರೀತಿ ಅಶಾಂತಿ ಸೃಷ್ಟಿ ಮಾಡ್ತಾ ಇರೋದ್ರಿಂದ ತಾಲೂಕಾಡಳಿತ ವೈಫಲ್ಯ ಅಂತ ಹೇಳಿದ್ರೆ ಇದು ಜನಪ್ರತಿನಿಧಿಗಳು ಕೂಡ ವೈಫಲ್ಯ ಇರ್ತದೆ. ಸ್ಥಳೀಯ ಶಾಸಕರು ಮತ್ತೆ ಹಿಂದಿನ ಶಾಸಕರು ಇಲ್ಲೇನು ಮುಖಂಡರಿದ್ದಾರೆ ಎಲ್ಲರನ್ನೂ ಸೇರಿಸಿ ಕರೆದು ಒಂದ್ ಕಡೆ ಶಾಂತಿ ಸಭೆಯನ್ನ ಮಾಡೋದ್ರ ಮುಖಾಂತರ ತಿಳಿ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಅರಿವು ಮೂಡಿಸ್ಕೊಡ್ಬೇಕು. ಅದನ್ನ ಮುಂದಿನ ದಿನದಲ್ಲಿ ತಾಲೂಕಾಡಳಿತ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಕೇಳ್ಕೊತೀವಿ. ತಹಶೀಲ್ದಾರ್ ಮುಖಾಂತರ ಈ ಪೊಲೀಸರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ ವ್ಯಕ್ತಿಗಳ ಮೇಲೆ FIR ಮಾಡಿ ಊರಿಂದ ಆಚೆಗೆ ಗಡೀಪಾರು ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ಏನಪ್ಪ ಅಂತ ಅಂದರೆ, ಕೆಲವು ದಿವಸಗಳಿಂದ ಇದು ಕಿಡಿಗೇರಿಗಳು ಈ ಕಾರ್ಯಕ್ರಮ ನಿಲ್ಲಿಸೋಕ್ಕೆ ಸಂಚು ಮಾಡ್ತಾ ಇರ್ತದೆ. ನಾವು ಅವರು ಅಣ್ಣ ತಮ್ಮದಿರಂಗಿದ್ದ ಬಾಬು ಜಗಜೀವರಾವ್ ಜಯಂತಿ 5ನೇ ತಾರೀಕಲ್ಲಿ ನಡಿಬೇಕಾದ್ರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಎಲ್ಲ ಒಗ್ಗಟ್ಟಿಗೆ ಸೇರಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ತಹಸೀಲ್ದಾರ್ ದಂಡಾಧಿಕಾರಿಗಳು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಅವ್ರ ಮುಖಾಂತರ ಎಲ್ಲ ವಹಿಸ್ಕೊಂಡು ಎಲ್ಲ ಮಾಡಬೇಕು ಅಂತ ಹೇಳಿದಾಗ ಅವರು ಈ ಕಾರ್ಯಕ್ರಮ ಭಾಗವಹಿಸ್ಬೇಕಾದ್ರೆ ಬಾಬು ಜಗಜೀವರಾವ್ ಫೋಟೋ ತೆಗಿಲೇಬೇಕು ಅಂತ ಹೇಳ್ತಾರೆ. ಅದು ನಮಗೆ ನೂಕು ತಳ್ಳಾಟ ಆಯಿತು. ಕೆಲವರು ಕೆಳಮಟ್ಟು ಪತ್ರಿಕಾ ಮಾಧ್ಯಮದವರ ಜೊತೆಗೆ ಹಂಚಿಕೊಳ್ಳೋದೇನೆಂದರೆ, ನಿನ್ನೆ ನಡೆದಿರ್ತಕ್ಕಂಥ ಅಹಿತರ ಘಟನೆಯನ್ನು ವಿರೋಧಿಸಿ ಈ ತಾಲೂಕಿನಲ್ಲಿ ಸೌಹಾರ್ದತೆಯಿಂದ ನಡೆದುಕೊಂಡು ಬಂದಂಥ ಇತಿಹಾಸ ಇದೆ. ಇದಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಬಲಗೈ ಜನಾಂಗದವರು ಮಾಡಿದ್ದಾರೆ. ಅವರು ಅವ್ರಿಗಾಗಿ ಮಾಡ್ಕೊಂಡಿಲ್ಲ. B.R. ಅಂಬೇಡ್ಕರ್ ಅವರು ಹಾಗೂ ಜಗಜೀವರಾಮ್ ಜಯಂತಿ ಇಬ್ಬರದು ಏನು ಫೋಟೋ ಇಟ್ಟಿದ್ವೋ ಆ ಫೋಟೋಗೆ ಮಸಿ ಬಳಿಯುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಿತ್ತು ಸೌಹಾರ್ದತೆಯಿಂದ. ಅವರು ಏಕಪಕ್ಷೀಯವಾಗಿ ಒಂದೇ ಫೋಟೋ ಬೇಕು ಅಂತೇಳಿ ವಾದ ಮಾಡಿ ಶಾಂತಿಯುತವಾಗಿ ನಡೆಯೋದನ್ನು ಘರ್ಷಣೆಗೆ ತಗೊಂಡು ಬಂದಿದ್ದಾರೆ. ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಅಂತೇಳಿ ಕೇಳ್ಕೊತೀನಿ.